ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ರೆಸಿಪಿ ಕಡಲೆಪೂರಿ ಲಡ್ಡು ಅಥವಾ ಗ್ಲಾಸ್ ಲಡ್ಡು. ಡೆಕೋರೇಷನ್ಗೆಲ್ಲ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಈ ಕಪ್ಪಲ್ಲಿ 4 ಕಪ್ಪಷ್ಟು ಕಡಲೆಪೂರಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, 1 2 3 4 ಕಪ್ಪಷ್ಟು ಕಡಲೆಪೂರಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿರಬೇಕು. ಕ್ರಿಸ್ಪಿಯಾಗಿಲ್ಲ ಅಂದರೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀವು. ಆಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಕಳಂಗಿ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಪಾಕ ಬರುವಷ್ಟು. ಅದು ಚೆನ್ನಾಗಿ ಕಲಿಸ್ಬೇಕು ನೀವು, ಪಾಕ ಬರಬೇಕು ಅದೆಲ್ಲ. ನೋಡಿ, ಮಕ್ಕಳಿಗೆ ಅದೆಲ್ಲ ಕೊಟ್ಟರೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ಇವಾಗ ಆಗಿದೆ, ಎಲ್ಲ ಕರ್ಗೋಗಿದೆ, ಪಾಕ ಬಂದಿದೆ. ಒಂದು ಪಾತ್ರೆಗೆ ಎತ್ತಿಕ್ಕೊಳ್ಳೋಣ. ಮತ್ತು ಅದೇ ಕಡಂಗಿಯನ್ನು ಸ್ಟವ್ ಮೇಲೆ ಇಟ್ಟು ಜರಡಿ ಹಿಡಿಬೇಕು. ಯಾಕಂದರೆ ಬೆಲ್ಲದಲ್ಲಿ ಕಸ ಅದೆಲ್ಲ ಇರ್ತೈತಲ್ಲ, ಜರಡಿ ಇದ್ದರೆ ಆಚೆ ಕಡೆ ಬಂದುಬಿಡುತ್ತೆ. ಇವಾಗ ಪಪ್ಪು ಮಾಡೋಕೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ತುಪ್ಪ ಹಚ್ಕೋಬೇಕು. ಇವಾಗ ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ನೋಡ್ಕೋಬೇಕು. ಒಂದು ತಟ್ಟೆಗೆ ನೀರು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಪಾಕ ಹಾಕಿ ನೋಡ್ಕೋಬೇಕು ನೀವು. ಅತಿ ಗಟ್ಟಿ ಇರಬಾರ್ದು, ಅತಿ ಸ್ಮೂತಾಗಿ ಇರಬಾರ್ದು, ಮೀಡಿಯಮ್ ಸೈಜ್ ಆಗಿರಬೇಕು. ಇವಾಗ ನಂಗೆ ಪಾಕ ಬಂದಿದೆ. ನಾನು ಇದಕ್ಕೆ ಕಡಲೆಪುರಿ ಹಾಕಿ ಚೆನ್ನಾಗಿ ತಿರ್ಕೊತಾ ಇದ್ದೀನಿ. ತಿರುಗಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ಮತ್ತು ನಾವೇನು ಗ್ಲಾಸಿಗೆ ತುಪ್ಪ ಹಾಕಿರ್ತೀವಲ್ಲ, ಅದಕ್ಕೆ ಈ ಕಡಲೆಪುರಿ ಮಾಡಿರ್ತೀವಲ್ಲ ಅದನ್ನು ಹಾಕಬೇಕು. ಸ್ವೀಟನ್ನ ಹಾಕ್ಬಿಟ್ಟು ಸ್ವಲ್ಪ ತಣ್ಣೀರಲ್ಲಿ ಕೈ ಅಂದ್ಬಿಟ್ಟು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ನೀಟಾಗಿ ಕುತ್ಕೊಳ್ಳೋದು ಅದು. ಆಮೇಲೆ ಉಳಿದಿದ್ದೆಲ್ಲನೂ ಲಡ್ಡು ಕೊಟ್ಕೋಬೇಕು ನೀವು ಈ ಥರ. ನೋಡಿ, ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸ್ಕೂಲ್ಗಿಂದ ಬಂದ ತಕ್ಷಣ ಏನೋ ತಿನ್ನೋಕೆ ಕೊಡು ಅಂದರೆ ಈ ಥರ ಸ್ವೀಟ್ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲನೂ ಇದೇ ಥರ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.